ನಿಮ್ಮನ್ನು ಡ್ರೆಸ್ ಮಾಡಿ ನಿಲ್ಸಿರೋ ಮುದ್ದಾದ ಬೊಂಬೆ ಅಂತ ತಿಳ್ಕೊಂಡ್ಬಿಟ್ಟೆ. ಏನ್ ಬೇಕಾಗಿತ್ತು? ನನ್ನ ಹೆಸರು ಶಾಂತ ಅಂತ, ನಿಜವಾದ ಹೆಸರು. ಕಾಶಿನಾಥ್ ಅವರು ಅಂಜಲಿ ಅಂತ ನನಗೆ ಹೆಸರಿಟ್ಟಿದ್ದು. ಇದು ನಂದು ರಿಸೆಪ್ಷನ್ ಫೋಟೋ. ಇದು ನನ್ನ ಹಸ್ಬೆಂಡ್ ಕೂಡ ತುಂಬಾ ಬಡ ಕುಟುಂಬದಿಂದಾನೇ ಅವ್ರನ್ನು ಮದುವೆ ಮಾಡ್ಕೊಂಡಿದ್ದು. 98 26 ವರ್ಷ ಆಯ್ತು. ಅವರು ಕನಕಪುರ, ನಾನು ಕನಕಪುರ. ಕಬ್ಬಾಳಮ್ಮ ನಮ್ಮ ಗ್ರಾಮ ದೇವತೆ. ದುಬೈಲಿ ಹೋಗ್ಬಿಟ್ಟು ಆಕ್ಸಿಡೆಂಟ್ ಆಗಿ ಬೆಳಿಗ್ಗೆ ಆದ್ರೆ ನಂಗೆ ಒಂದ್ಸರಿ ಇದನ್ನ ನೋಡ್ಕೋಬೇಕು. ನಾನು ನೋವು ಇದ್ದೇ ಇರುತ್ತದೆ, ಯಾವತ್ತೂ ಮಿಸ್ ಮಾಡ್ಕೊಳ್ಳೋದು. ದೊಡ್ಡ ಮನೇಲಿ ಇದ್ದಾರೆ ಅಂದ ತಕ್ಷಣ ಅವ್ರಿಗೆ ದುಃಖ ಇಲ್ಲ ಅಂತಲ್ಲ, ಬಣ್ಣ ಹಚ್ಕೊಂಡು ಕಲಾವಿದರಾದ ತಕ್ಷಣ ಅವ್ರಿಗೆ ನೋವಿಲ್ಲ ಅಂತಲ್ಲ. ಕನ್ಯೆಯ ಮನಸನ್ನ ಕದ್ದಾನೆ, ಕನಸಲ್ಲು ಮನಸಲ್ಲು ನೀನೇನೆ. 12 ವರ್ಷದಿಂದ ಇದು ನಾವು ಕಟ್ಟುವಾಗ ದುಬೈಲಿದ್ವಿ. ಅಷ್ಟೊಂದೇನು ನಮಗೆ ಮಾಡ್ರನ್ ಆಗೆಲ್ಲ ಕಟ್ಟಕ್ಕೆ ಏನು ನಮ್ಗೆ ಗೊತ್ತಾಗಿಲ್ಲ. ಅಂದರೆ ನಮ್ಮ ಅಣ್ಣ ನಿಂತು, ಆವಾಗ ನಮ್ಮ ಅಣ್ಣನೇ ಇದನ್ನು ನಿಂತು ಒಂದೊಂದು ಗೋಡೆ ಒಂದೊಂದು ಇದರಲ್ಲೂ ಅವನೇ ನಿಂತು ಮಾಡಿದಾನೆ ಅನ್ಬೇಕು. ಸೊ ನಾನು ಒಂದು ಸಾರಿ ಬಂದೆ, ಎಲ್ಲ ಪ್ಲ್ಯಾನ್ ಎಲ್ಲ ತೋರಿಸ್ತಾರೋ ಎಲ್ಲ ಹೇಳ್ಬಿಟ್ಟು ನಮ್ಮ ಅಣ್ಣ ಹ್ಞೂ ಅಂದ್ಬಿಟ್ಟು ಹೋದ್ವಿ. ಸೊ ಮನೆ ಮಾರಕ್ಕೆ ನಮ್ಮ ಅಣ್ಣಂಗೆ ಹೇಳಿದ್ವಿ, ಅದನ್ನು ಇಲ್ಲಿಗೆ ಕಟ್ಟಬೇಕು, ಬೇರೆ ಬಜೆಟ್ಗೆ ಹೋಗೋ ಶಕ್ತಿ ನಮಗಿಲ್ಲ, ಹೋಗಿ ಕೂಡ್ದು ನೀವು. ಮಾರಿದ ಮನೆ ಏನು ಮಾಡಿದ್ವಿ ಅಲ್ಲ, ಬಜೆಟಲ್ಲೇ ಕಟ್ಟಿ. ನಮ್ಮ ಅಣ್ಣನಿಗೆ ಏನು ಹೇಳ್ತಾ ಇದೆ ಅಂದರೆ, ಅಣ್ಣ ಪೂಜೆಗೂ ನಾವು ಇದರಲ್ಲೇ ದುಡ್ಡು ಉಳಿಸ್ಕೋಬೇಕಣ್ಣ, ಪೂಜೆ ಮಾಡೋಕ್ಕೂ ನಾವು ಇದರಲ್ಲೇ ದುಡ್ಡು ಉಳಿಸ್ಕೋಬೇಕಣ್ಣ, ಅಣ್ಣ ಎಕ್ಸ್ಟ್ರಾ ಬರಬಾರ್ದಣ್ಣ ಅಂತ. ನಮ್ಮ ಅಣ್ಣ ಒಂದಿನ ಏನಾದರೂ ಇದೊಂದು ಎಕ್ಸ್ಟ್ರಾ ಮಾಡ, ಅಣ್ಣ ಬೇಡ ಬೇಡ ಆಮೇಲೆ ತಿರ್ಗಾ ಕಷ್ಟ. ಅಂದರೆ ಪ್ರತಿ ಹೆಜ್ಜೆಲೂ ಲೆಕ್ಕದಲ್ಲೇ ಬದುಕಿದ್ದು ಜೀವನ. ಆಮೇಲೆ ನಂಗೆ ಧೈರ್ಯ ಇಲ್ಲ, ಅಯ್ಯೋ ಮಾಡೋಣ ಬಿಡು, ತರುತ್ತೆ ಬಿಡು, ತಗೊಳ್ಳೋಣ ಬಿಡು ಅಂತ. ಈ ಧೈರ್ಯ ಅಂತ ಬಂದಿದ್ದು ಈಗ ಫಸ್ಟ್ ಟೈಮ್ ನಾನು ಕಾರ್ ತೊಗೊಂಡಿದ್ದೆ ನನ್ನ ಜೀವನದಲ್ಲಿ. ಅಂದರೆ ಅಷ್ಟು ದೊಡ್ಡ ಮಟ್ಟದ ಸಾಲ ತೊಗೊಳ್ಳೋಣ ನಾನು. ಒಂದು ದೊಡ್ಡ ನಿರ್ಧಾರ. ಪರವಾಗಿಲ್ಲ, ಯಾಕಂದರೆ ದುಡಿತಾ ಇದ್ದೀನಿ ಇವಾಗ, ಸೀರಿಯಲ್ಸ್ ಇದೆ, ಬ್ಯಾಕ್ ಟು ಬ್ಯಾಕ್ ಸೀರಿಯಲ್ಸ್ಗಳಿದೆ. ಅದೊಂದು ಧೈರ್ಯ ಮಾಡೇ ತೊಗೊಂಡಿದ್ದಷ್ಟೇ. ಬಟ್ ಅವಾಗ ಇಷ್ಟು ಧೈರ್ಯ ಇರಲಿಲ್ಲ. ಸೊ ಹಂಗೆ ಅವಾಗ ಒಂದು ಸಿಂಪಲಾಗಿ ನಮ್ಮ ಅಣ್ಣ ನಿಂತು ಅವನೇ ಮಾಡಿ ಒಂದು ಸಾರಿ ಬಂದ್ವಿ ಪೂಜೆಗೆ ಅಂತ. ನನ್ನ ಹಸ್ಬೆಂಡ್ ಬಂದೋದ್ರು. ಅದು ಬಿಟ್ಟರೆ ನಾವಿನ್ನು ಗೃಹ ಪ್ರವೇಶ ಟೈಮ್ಗೆ ಬಂದ್ವಿ. ನಮ್ಮ ಅಣ್ಣ ನಿಂತು ಎಲ್ಲನೂ, ನಮ್ಮ ಅಕ್ಕ, ನಮ್ಮ ಅಣ್ಣ, ನಮ್ಮ ಅಮ್ಮ, ನನ್ನ ಕುಟುಂಬ ನಿಂತು ಎಲ್ಲ ಕರೆದಿತ್ತು. ನಾಳೆ ಪೂಜೆ ಅಂದಾಗ ಇವತ್ತು ಬಂದ್ವಿ ನಾವು. ಅದು ಮಾಡಿ ಇಷ್ಟು ಮಾಡಿಟ್ಟಿದ್ರು. 12 ವರ್ಷದ ಹಿಂದೆ ಕಟ್ಟಿರೋದು ಇದು. 12 ಇನ್ನೂ ಜಾಸ್ತಿ ಆಯ್ತಾ? ಯಾವ ವರ್ಷ? 2008. ಒಂದು 13-14 ವರ್ಷ ಆಗಿದೆ ಕಟ್ಟಿ. ಇದು 40-75 ಇದು ಸೈಟು. ಕಟ್ಟುವಾಗೆ ನಾನು ಒಂದು ನಿರ್ಧಾರ ತಗೊಂಡು ಹೇಳಿದ್ದೆ ನಮ್ಮ ಅಣ್ಣನಿಗೆ, ಅಣ್ಣ ನಾವೇನೇ ಮನೆ ಕಟ್ಟಿದ್ರು ಆಡಂಬರವಾಗಿ ಕಟ್ಕೊಳ್ಳೋ ಜೊತೆಗೆ ಆದಾಯನೂ ನೋಡಬೇಕಾಗುತ್ತೆ ನಾವು ಯಾವಾಗಲೂ ಜೀವನಕ್ಕೆ. ಅದಕ್ಕೆ ದೊಡ್ಡ ಸೈಟ್ ಅಲ್ವಾ ನೀನು ಅಂತ ಹೇಳ್ಬಿಟ್ಟು ಕೆಳಗಡೆ ಒಂದು 4 ಪಾರ್ಕಿಂಗ್ ಮಾಡಿದ್ದೀವಿ ಕೆಳಗಡೆ. ಆಮೇಲೆ ಒಂದು 3 ಬೆಡ್ರೂಮ್ ಮನೆ ಕಟ್ಟಿದ್ದೀವಿ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ. ಅಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಅದೊಂದು ರೆಂಟ್ಗೆ ಅಂತ ಇಟ್ಕೊಂಡಿದ್ದೀವಿ. ಏನೋ ಒಂದು ಎಕ್ಸ್ಟ್ರಾ, ಯಾಕಂದರೆ ನಿಮ್ಗೆ ಗೊತ್ತಲ್ಲ ಈ ಏರಿಯಾದಲ್ಲಿ ಎಷ್ಟು ರೆಂಟ್ ಇರುತ್ತೆ ಅಂತ. ತುಂಬ ದೊಡ್ಡ ಮಟ್ಟ ಅವಾಗ ಈ ಏರಿಯಾದಲ್ಲಿ ಸ್ವಲ್ಪ ಕಾಸ್ಟ್ಲಿ ಇರುತ್ತಲ್ವಾ. ಸೊ ಅದಕ್ಕೆ ಅದೊಂದು ಕಟ್ಬಿಟ್ಟು ಮೇಲೆ ನಾವು ಆರಾಮಾಗಿ ಕಟ್ಕೊಳ್ಳೋಣ ಆಮೇಲೆ ಅಂದ್ಬಿಟ್ಟು ಕೆಳಗಡೆ 3 ಬೆಡ್ರೂಮ್ ಮನೆ ಒಂದು ಕಟ್ಟಿ, ಏನೋ ಆಚೆ ಆಯಿತು ಈಚೆ ಆಯ್ತು. ಯಾವಾಗಲೂ ನಾನು ಮೊದಲಿಂದನೂ ತುಂಬ ಪ್ಲ್ಯಾನ್ ಮಾಡೋದು ಜಾಸ್ತಿ. ನಾನು ಯಾವಾಗಲೂ ಪ್ಲ್ಯಾನ್, ವಿತೌಟ್ ಪ್ಲ್ಯಾನ್ ನನಗೇನು ಮಾಡೋದೇ ಇಲ್ಲ ನಾನು. ಇಲ್ಲ, ಹೋಗಲ್ಲ, ನೋವೇ. ನನ್ನ ಹತ್ರ 1000 ರೂಪಾಯಿ ನನ್ನ ಹತ್ರ ಇದ್ದರೆ ನಾನು ಬರೀ ಒಂದು 300-400 ಮಾತ್ರ ಪ್ಲ್ಯಾನ್ ಮಾಡ್ತೀನಿ. ಇನ್ನು 600 ಮಾಡಲ್ಲ. ಅದು ನನಗೆ ಇಟ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ನಾಳೆ ನಂಗೆ ಗೊತ್ತಿಲ್ಲ ಏನಾಗುತ್ತೋ ಗೊತ್ತಿಲ್ಲ. ಇದೇ ಥರ, ಯಾಕಂದರೆ 100 ರೂಪಾಯಿನೂ ಇಲ್ಲದೆ ಬಂದವಳು ನಾನು. 3 ಹೊತ್ತು ಊಟಕ್ಕೆ 2 ಟೈಮ್ ಊಟ ಮಾಡೋಕ್ಕಾಗ್ತಿರಲಿಲ್ಲ ನನ್ನ ಕೈಲಿ. ಸೊ ಆ ಥರ ಎಲ್ಲ ಆಗಿ ನನಗೆ ಭಯ ಆಗುತ್ತೆ ನನಗೆ ಅದನ್ನು ಮಾಡಬೇಕಾದ್ರೆ. ಹೆಜ್ಜೆಲೂ ಯೋಚನೆ ಇರಬೇಕು, ನಮ್ಮ ದುಡ್ಡು, ನಮ್ಮ ಕಾಸು ಬಗ್ಗೆ. ಲಕ್ಷ್ಮಿ ಕೊಟ್ಟು ನೋಡ್ತಾಳೆ, ತಗೊಂಡು ನೋಡ್ತಾಳೆ ಅನ್ನೋ ಥರ ಭಯ ಇರುತ್ತೆ. ಅದಕ್ಕೆ ನಾನು ಆ ಮನೇನ ಎಲ್ಲರೂ ಇಲ್ಲ ನಿಮಗೆ ಬೇರೆ ಪ್ರಾಪರ್ಟೀಸ್ ಇದೆಯಲ್ಲ, ಒಂದು ಇಂಡಿಪೆಂಡೆಂಟ್ ಮನೆ ಕಟ್ಕೊಳ್ಳಿ, ನೀವು ಕಟ್ಕೊಳ್ಳಿ ಅಂದರೆ ನಾನು ಹೇಳಿದೆ ಬೇಡ. ಒಂದು ಸೇಫ್ಟಿ ವೈಸು ಆಗುತ್ತೆ, ಆಮೇಲೆ ನಮ್ಮದೇ ಒಂದು ಖರ್ಚಿಗಾಗುತ್ತೆ, ಏನಕ್ಕೋ ಇರಲಿ ಮನೆದು ಅಂತ ಹೇಳ್ಬಿಟ್ಟು ಅವಾಗ ಅದು ಕಟ್ಟಿ ಕೆಳಗಡೆ ಅದು ಕಟ್ಬಿಟ್ಟು ಮೇಲ್ಗಡೆ ಅದೇ ಡೂಪ್ಲೆಕ್ಸ್ ಮಾಡ್ಕೊಂಡ್ವಿ. 4 ಬೆಡ್ರೂಮ್ ಮನೆ ಮಾಡಿದ್ವಿ. ಕೆಳಗಡೆ ಹಾಲು, ಕಿಚನ್ನು, 2 ಬೆಡ್ರೂಮು. ಸೊ ಮೇಲ್ಗಡೆ ಒಂದು ದೊಡ್ಡ ಹಾಲು, ಕೆಳಗಡೆ ಇದು 3 ಬೆಡ್ರೂಮು, ಮೇಲ್ಗಡೆ ಒಂದು ದೊಡ್ಡ ಹಾಲು, 1 ಬೆಡ್ರೂಮ್ ಮಾಡಿದ್ವಿ ಗೆಸ್ಟ್ಗೆ ಅಂತ. ಒಂದು ಬೆಡ್ರೂಮ್. ನೀವು ಉಲ್ಟಾ ಮಾಡಿದಿರಿ. ಎಲ್ಲರೂ ಕಟ್ಟುವ ಡೂಪ್ಲೆಕ್ಸ್ ಕಟ್ಟುವಾಗ ಏನು ಮಾಡ್ತಾರೆ, ಕೆಳಗಡೆ ದೊಡ್ಡ ಹಾಲು, ಒಂದು ಕಿಚನ್, ಒಂದು ರೂಮ್ ಇಟ್ಕೊಂಡು ಎಲ್ಲ ಉಳಿದು. ಅಲ್ಲ, ಇದು ಸೈಟ್ 40-75 ಅಲ್ವಾ. 30-40 ಇಲ್ಲಿ ಆ ಥರ ಪ್ಲಾನ್ ಮಾಡ್ಬೋದಿತ್ತು. ಬಟ್ ಇದು ಸೈಟ್ ದೊಡ್ಡ ಸೈಟ್ ಅಲ್ವಾ, ಇದು ಒಂದೇ ಫಸ್ಟ್ ಫ್ಲೋರಲ್ಲೇ ಬಂದಿದೆಯಲ್ಲ. ಸೊ ಅದಕ್ಕೆ ಹಂಗೆ ಮಾಡಿದ್ವಿ. ಅಣ್ಣನೇ ನನಗೆ ಮೊದಲಿಂದಾನೂ ಯಾವುದು ಕಾಂಪಿಟೇಷನ್ ನನಗೇನು ಲೈಫಲ್ಲಿ ಇಷ್ಟ ಇಲ್ಲ. ಆಮೇಲೆ 4 ನೋಡಿ ಬದುಕಕ್ಕೂ ನನಗೆ ಇಷ್ಟ ಇಲ್ಲ. ಇಲ್ಲ, ಯಾವತ್ತೂ ಇಲ್ಲ, ಯಾವತ್ತೂ ಇಲ್ಲ. ನನಗೆ
ಯಾರ ಹತ್ರನೂ ಕೈ ಚಾಚಬಾರ್ದು, ಕಷ್ಟ ಅಂತ ಯಾರ ಹತ್ರನೂ ಹೇಳಬಾರ್ದು. ಎಷ್ಟು ಸಿಂಪಲಾಗಿ ಬದುಕಿದ್ರು ಪರವಾಗಿಲ್ಲ, ನನಗಿರೋದ್ರಲ್ಲೇ ನಾನು ಬೆಟರಾಗಿ ಬದುಕಬೇಕು ಅಂತ. ಆ ಥರ ಏನು ಇನ್ನೂ ಮನೆ ಇವಾಗ ಪೂಜೆಗೆ ಬಂದರೆ ಸಹಜವಾಗಿ ಎಷ್ಟು ದೊಡ್ಡ ಸೈಟ್, ಇನ್ನೂ ಹಂಗೆ ಕಟ್ಬೋದಿತ್ತು, ಇನ್ನೂ ಹಿಂಗೆ ಕಟ್ಬೋದಿತ್ತು. ನಿಮ್ಮ ಮನೆ ಸೈಟ್ಗೆ ನೀವು ಸ್ವಿಮ್ಮಿಂಗ್ ಪೂಲೇ ಮಾಡಿ, ಸ್ವಿಮ್ಮಿಂಗ್ ಪೂಲ್ ಮಾಡಿದ್ಮೇಲೆ ಅದಕ್ಕೆ ನೀರು ತುಂಬಿಸೋದನ್ನೂ ಮುಂದೆ ಯೋಚನೆ ಮಾಡ್ಕೋಬೇಕಲ್ಲ ನಾವು. ಸ್ವಿಮ್ಮಿಂಗ್ ಪೂಲ್ನ 4 ಗೋಡೆ ಕಟ್ಟೋದು ಸುಲಭ, ಅದಕ್ಕೆ ಮುಂದೆ ನಾನು ನೀರು ತುಂಬಿಸೋಕ್ಕಾಗುತ್ತಾ ಅನ್ನೋದು ನನಗೆ ಗೊತ್ತಾಗಬೇಕಲ್ವ, ಅದನ್ನು ಯೋಚನೆ ಮಾಡಬೇಕಲ್ಲ ನಾನು. ಕ್ಲೀನ್ ಮಾಡಬೇಕು, ಅದೆಲ್ಲ ಕಷ್ಟ. ಅದೆಲ್ಲ ಯೋಚನೆ ಮಾಡಿ, ಅಂದರೆ ತುಂಬ ಕಷ್ಟದ ದಿನಗಳನ್ನೇ ಅನುಭವಿಸಿ ಅದೇ ಜೀವನನೇ ನಾನು ದುಬೈಲೂ ಕಂಟಿನ್ಯೂ ಮಾಡ್ಕೊಂಡೆ. ನನ್ನ ಹಸ್ಬೆಂಡು ಕೂಡ ತುಂಬ ಬಡ ಕುಟುಂಬದಿಂದನೇ ಅವ್ರನ್ನೂ ಮದುವೆ ಮಾಡ್ಕೊಂಡಿದ್ದು. ಅವರು ಅಂದರೆ ರಿಲೇಟಿವ್ಸೇ ಅವರು ಏನು ಒಂದು ಸಿಂಪಲ್ ಜಾಬ್ ಇತ್ತಷ್ಟೇ, ಏನೂ ಇರಲಿಲ್ಲ ಅವ್ರಿಗೆ. ಏನಾದ್ರೂ ನೋವಾಯ್ತಾ ದಯಮಾಡಿ ಮನೆ ತನಕ ಬಿಡ್ತೀರಾ? ಇದು ನಂದು ರಿಸೆಪ್ಷನ್ ಫೋಟೋ. ಇದು ರಿಸೆಪ್ಷನ್ ಹೌದು. ಯಾವ ವರ್ಷ ಮದುವೆ ಆಗಿದ್ದು? 98. 26 ವರ್ಷ ಆಯ್ತು. 98 ಅಲ್ಲಿ ಮದುವೆಗೆ 26 ವರ್ಷ ಆಯ್ತು. ಸೂಪರ್. ಸರ್ ಬಗ್ಗೆ ಹೇಳ್ತೀವಿ. ಹೌದು, ಅವರು ನಮ್ಮ ರಿಲೇಷನ್ನೇ ಆಗಬೇಕು, ಹತ್ತಿರದ ರಿಲೇಷನ್ನೇ. ಅವರು ಏನು ಓದ್ಕೊಂಡಿದ್ರು, ದುಬೈಲಿ ಕೆಲಸದಲ್ಲಿತ್ತು. ಅವ್ರಿಗೂ ಏನು ಆ ಥರ ಮನೆ ಮಠ ಆಸ್ತಿ ಜಮಿ ಏನೂ ಇರಲಿಲ್ಲ, ಬಟ್ ಚೆನ್ನಾಗಿ ಓದ್ಕೊಂಡಿದ್ರು ಅನ್ನೋ ಒಂದು ಕಾರಣಕ್ಕೆ ಮದುವೆ ಮಾಡ್ಕೊಂಡಿದ್ದು. ನಾನು ಆ ಮೊದಲನೇ ಹೆಜ್ಜೆ ಬದುಕು ಅಂತ ಇಟ್ಟಾಗೇನೆ ಕಷ್ಟದ ಜೀವನನೇ ಶುರುವಾಗಿತ್ತು. ಅಲ್ಲಿ ಹೋದಾಗ ಅವ್ರಿಗೆ ಅಂದರೆ ಅಲ್ಲೆಲ್ಲ ಒಂದು ಸ್ವಲ್ಪ ಬಾಡಿಗೆ ಆಯ್ತಲ್ವಾ, ಅದರಲ್ಲೇ ಬದುಕಬೇಕಿತ್ತು. ಅವಾಗಿಂದನೇ ನಾನು ಇಲ್ಲೂ ಅದೇ ಥರ ಹೆಜ್ಜೆ ಇಟ್ಕೊಂಡೆ ಹೊರಟಿದ್ದು. ನಾನು ಅಲ್ಲೂ ಕೂಡ ನಾನು ಓದ ತಕ್ಷಣ ನನ್ನ ಹಸ್ಬೆಂಡ್ಗೆ ಹೇಳಿದ್ದೆ, ನಾನು ಇಲ್ಲ ನೀವೇನೇ ಸಂಪಾದನೆ ಮಾಡಿದ್ರು ನಾವು ಮುಂದೆ ಏನು ಅಂತ ಗೊತ್ತಿಲ್ಲ, ಯಾಕಂದರೆ ನಾವು ತುಂಬ ಕಷ್ಟ ನೋಡಿದ್ದೀವಿ. ನಮ್ಮ ಮಕ್ಕಳು ಚೆನ್ನಾಗಿರಬೇಕು. ನಾವೇನು ಮಾಡೋಣ, ಏನೇ ದುಡಿಯೋದನ್ನು ಸ್ವಲ್ಪ ಕಮ್ಮಿ ಇಟ್ಕೊಂಡು, ಇಲ್ಲಿ ಯಾರು ಬರ್ತಾರೆ ನಮ್ಮನ್ನು ನೋಡೋಕ್ಕೆ? ಯಾರೂ ಬರಲ್ಲ, ಯಾರೂ ಇಲ್ಲ, ನಾವೇ ಬದುಕೊಂಡು. ದುಬೈಗೆ ಸಂಬಂಧಿಕರು ಯಾರು ಇಲ್ಲ. ಫಸ್ಟ್ ಎಲ್ಲ ಬರ್ತಾ ಇರಲಿಲ್ಲ ಬಿಡಿ, ಅವಾಗೆಲ್ಲ ತುಂಬ ಕಷ್ಟ ಆಯ್ತು. ಇವಾಗಿನ ಥರ ಯಾವಾಗೂ ಟಿಕೆಟ್ ತೊಗೊಂಡು ಹೊರಡೋ ಥರ ಏನಿರಲಿಲ್ಲ ಅವಾಗ. ಸೊ ಅದಕ್ಕೊಂದು ಚಿಕ್ಕ ಮನೇಲಿದ್ವಿ. ಪ್ರತಿ ತಿಂಗಳು ಅವ್ರು ತರೋ ಸ್ಯಾಲ್ರಿನ ಒಂದು ಬರ್ಕೋತಾ ಇದ್ವಿ. ಈ ತಿಂಗಳು 500 ರೂಪಾಯಿ ಅಷ್ಟೇ ಮನೆ ಖರ್ಚು ಮಾಡಬೇಕು, 80 ರೂಪಾಯಿ ಅಷ್ಟೇ ನಾವು ನೀರು ಬಿಲ್ ಕಟ್ಟಬೇಕು. ಹಂಗೆಲ್ಲ ಒಂದು ಗುರಿಗಳಿಟ್ಕೊಂಡು ಬರ್ಕೊಂಡು ನಾವು ಆಮೇಲೆ ಅದನ್ನು ಉಳಿಸಿ ಇಲ್ಲಿ ಮಾಡಬೇಕು. ನಾವು ಏನಾದರೂ ಆಸ್ತಿ ಮಾಡಿದ್ರೆ ನಾವು ವಾಪಸ್ ಹೋಗಿ ನಮ್ಮ ತವ್ರ ಮನೆ ಅಂದರೆ ನಮ್ಮ ದೇಶ, ನಮ್ಮ ತವ್ರ ಮನೆ, ಅಲ್ಲಿ ನಾವು ಸೆಟ್ಲ್ ಆಗಬೇಕು, ಅಲ್ಲಿ ನಾವು ಬದುಕಬೇಕು. ಒಂದು ವೇಳೆ ನಮಗೇನೇ ಹೆಚ್ಚು ಕಮ್ಮಿ ಆದರೂ ಕೂಡ ನಮ್ಮ ಮಕ್ಕಳು ಮರಿ ತಿಂತಾರೆ, ನಮ್ಮ ಬಂಧು ಬಾಂಧವರು ತಿಂತಾರೆ, ಅಲ್ಲಿ ಮನೆ ತೊಗೊಳ್ಳೋಣ ಅವಾಗೆಲ್ಲ ನಾನು ಅವಕಾಶನೇ ಕೊಡ್ತಾ ಇರಲಿಲ್ಲ ಅದಕ್ಕೆ. ಸೊ ಅಲ್ಲಿ ಎಲ್ಲನೂ ಒಂದೊಂದು, ಇವತ್ತು ಅವ್ರದ್ದು ಒಂದು 5,000 ಸಂಬಳ ಇದೆ ಅಂದರೆ 2,000 ಖರ್ಚು ಮಾಡಿ 3,000. ಆಮೇಲೆ ಅವರೇ ಫೆಡಪ್ ಆಗ್ತಾರೆ, ಅಯ್ಯೋ ಸಾಕೆ ನೀನು ಎಲ್ಲ ಹಿಂಗೆ ಲೆಕ್ಕ ಹಾಕ್ಕೊಂಡೇ ಬದುಕ್ತೀಯಾ ಅಂತ. ನಾನು ಯಾವತ್ತೂ, ನೀವು ನಂಬ್ತೀರ, 20 ವರ್ಷ ನನ್ನ ಜರ್ನಿಲಿ ದುಬೈಲಿ ಒಂದು ದಿನಾನೂ ನಾನು ಒಂದು ಬ್ರ್ಯಾಂಡೆಡ್ ಪರ್ಸ್ ತೊಗೊಳೋದಾಗಲಿ, ಬ್ರ್ಯಾಂಡೆಡ್ ಗಾಗಲ್ ತೊಗೊಳೋದಾಗಲಿ, ಒಳ್ಳೆ ಕಾರ್ ಆಗಲಿ, ಒಳ್ಳೆ ನೋವೇ ನಥಿಂಗ್. ಯಾವಾಗಲೂ ನನ್ನ ದಿನಗಳೇ ಯೋಚನೆ, ನಾಳೆ ಏನಾದರೂ ನನ್ನ ಗಂಡನ ಕೆಲಸ ಹೋಗ್ಬಿಟ್ರೆ, ನಾಳೆ ನಮ್ಮ ಜೀವನ ಇಲ್ಲ ಅಂದ್ಬಿಟ್ರೆ ಏನು ಮಾಡೋದು ಅಂದರೆ ವಾಪಸ್ ಬರ್ತೀನಿ, ಹಿಂಗೆ ಆ್ಯಕ್ಟ್ ಮಾಡ್ತೀನಿ ಅನ್ನೋದೆಲ್ಲ ಯಾವತ್ತೂ ಕನಸಿಲ್ಲ, ಗೊತ್ತೇ ಇಲ್ಲ ನನಗೆ. ಸೊ ಬೇಗ ಏನಾದರೂ ಮಾಡ್ಕೋಬೇಕಾ. ಅದೇ ಥರ ನಿಮ್ಗೆ ಅದಕ್ಕೆ ಸಿಂಡಿಕೇಟ್ ಬ್ಯಾಂಕು ನಮಗೆ ನಂಟು ಜಾಸ್ತಿ ಅಂತ. ಒಂದು 5 ಲಕ್ಷ ಆಯಿತಾ, ನಮ್ಮ ಹತ್ರ ಕೂಡಿಟ್ಕೊಂಡು ಬಾ, ಬ್ಯಾಂಕಿಗೆ ತಂದು 5 ಲಕ್ಷ ತೋರಿಸೋದು, ಒಂದು ಲೋನ್ ತೊಗೊಳೋದು, ತಿರ್ಗಾ ಒಂದು ಮನೆ ತೊಗೊಳೋದು, ಮತ್ತು ತಿಂಗಳು ಅಲ್ಲಿಂದ ಉಳಿಸಿ ಕಳಿಸಿ. ಇದೇ ಥರ ನಿರಂತರವಾಗಿ ಒಂದು 15-16 ವರ್ಷ ಮಾಡಿದ್ದೀವಿ ನಾವು ಬ್ಯಾಂಕ್ಗೆ ಮಾಡಿಕೊಂಡು. ಬೇರೆ ಏನಾದರೂ ಆಸ್ತಿ ಸಂಪಾದನೆ ಮಾಡಿದ್ವಿ ಅಂತಂದರೆ ನಮ್ಮ ಹಸ್ಬೆಂಡು ಆಗಲಿ ನಾನೇ ಆಗಲಿ ಇಬ್ಬರೂ ಅಷ್ಟೇ, ನಾವು ಯಾವತ್ತು ಅವರು ಕಂಪ್ನೀಲಿ ಕೊಟ್ಟಿದ್ದೊಂದು ಕಾರಲ್ಲೇ ಜೀವನ ಕಳೆದ್ಬಿಟ್ರು 20 ವರ್ಷ. ನಾವು ಏನೂ ಇಲ್ಲ, ಬಟ್ ಬದುಕನ್ನ ಗುರಿ ಇಟ್ಕೊಂಡಿದ್ವಿ ಮಾತ್ರ ಇಬ್ಬರು. ಅವ್ರಿಗೂ ಏನು ಆ ಥರ ಆಸೆ ಇಲ್ಲ, ತುಂಬ ಬ್ರ್ಯಾಂಡೆಡ್ ತೊಗೋಬೇಕು, ಹಂಗೆ ಮಾಡಬೇಕು, ಸ್ಟೈಲ್ ಮಾಡಬೇಕು, ಆ ಊರು ತಿರ್ಬೇಕು, ಈ ಊರು ತಿರ್ಬೇಕು, ನೋ, ಅವ್ರಿಗೂ ಇಲ್ಲ. ಅವ್ರಿಗೂ ಅಭ್ಯಾಸ ಇಲ್ಲ, ನನಗೂ ಇರಲಿಲ್ಲ. ಅಂದರೆ ನನಗಿರಲಿಲ್ಲ ಅಂದರೆ ಒಂದು ಹೆಜ್ಜೆ ತೊಗೊಳ್ಳುವಾಗ ಅಯ್ಯೋ 3 ಟೈಮ್ ಊಟಕ್ಕಿಲ್ಲದೆ ಇದ್ದಿದ್ದು ನನಗೆ ಇದು ಬೇಕಾ ಅಂತ. ಕನಕಪುರದಿಂದ ನನ್ನ ಮಗಳಿಗೆ ಏನಾದರೂ ಇದನ್ನು ಹೇಳಕ್ಕೆ ಶುರು ಮಾಡಿದ ತಕ್ಷಣ ಭಯ, ಅಮ್ಮ ಡೋಂಟ್ ಟೆಲ್, ಅಂದರೆ ಯಾವಾಗಲೂ ನೀನು ಗುಡಿಸ್ಲು ಕತೆ ಹೇಳ್ಬೇಡ ಅಮ್ಮ ನನಗೆ. ಅವ್ರು ಏನಾದರೂ ಒಂದು ಪರ್ಸ್ನಲ್ ಕಮ್ ಬೇಡ ಯು ನೋ ಹೌ ಮಚ್, ವೆರಿ ಎಕ್ಸ್ಪೆನ್ಸಿವ್. ಅದನ್ನು ನಮಗೊಂದು ತಿಂಗಳು ನಮ್ಮಮ್ಮ ನಮಗೆ ಊಟಕ್ಕೆ ತಂದಿರ್ತಾರೆ. ಅಮ್ಮ ಯಾವಾಗಲೂ ನೀನು ಗುಡಿಸ್ಲು ಕತೆ ಹೇಳ್ಬೇಡ ಅಮ್ಮ ನಮಗೆ, ಅದು ನಿನ್ನ ಹಣೆ ಬರ ಅಮ್ಮ, ಇದು ನಮ್ದಲ್ಲ. ಅಂದರೆ ಮಕ್ಕಳು ಆಮೇಲೆ ಆ ದಿನಗಳನ್ನೂ ಮಕ್ಕಳು ಕೇಳಿ ಆಮೇಲೆ ನನ್ನ ಮೇಲೆ ತಿರುಗಿ ಬಿದ್ದಿದ್ದೆ. ಸಾಕು ಅಮ್ಮ ಸ್ಟಾರ್ಟ್ ಮಾಡಬೇಡ ನಿನ್ನ ಸ್ಟೋರಿನ, ನೋ ಸ್ಟಾರ್ಟ್ ಮಾಡಬೇಡ, ನಿನ್ನ ಹಣೆ ಬರೋದು ಅಂತ ಮಕ್ಕಳು ಹೇಳೋಕ್ಕೆ ಶುರು ಮಾಡಿದ್ದಾರೆ.
ಸೊ ಹಂಗಾಗಿ ಇವರು ಆ ಥರ ನಾರ್ಮಲ್ ಬದುಕಲ್ಲೇ ಬಂದ್ರಿಂದ ಅವ್ರಿಗೂ ಏನೂ ಇಲ್ಲ. ಅವ್ರಿಗೂ ಹೇಳ್ತಾ ಇದ್ದೆ, ನಿಮಗೂ ಏನೂ ಇಲ್ಲ, ನೀವು ತುಂಬ ಬಡತನ, ನಾನು ಬಡತನ. ಸೊ ಒಂದು ಹೆಜ್ಜೆ ಇಟ್ಕೊಂಡು ನಾವು ಮೂವ್ ಮಾಡೋಣ. ಗ್ರೇಟ್. ಏನು ಸರ್ ಹೆಸರು? ಸುಧಾಕರ್. ಕನಕಪುರದವ್ರ ಎಲ್ಲ ಅವರು ಕನಕಪುರ, ನಾನು ಕನಕಪುರ. ಕಬ್ಬಾಳಮ್ಮ ನಮ್ಮ ಗ್ರಾಮ ದೇವತೆ. ಸೊ ಪ್ರತಿ ವರ್ಷದೊಳಗೆ 2 ಸಾರಿ ಇಲ್ಲ ಒಂದ್ಸಾಗ್ಲಿ ನಾವೇನೇ ಅಂದ್ಕೊಂಡ್ರು ನಮಗೆ ಫಸ್ಟ್ ಅಮ್ಮನ ಹತ್ರ ಹೋಗಿ ಪೂಜೆ ಮಾಡಿ ಒಂದು ತಡೆ ಹೊಡಿಸ್ಕೊಂಡು ಬರ್ತೀವಿ. ಸೊ ಮಗಳು ಲಂಡನಿಂದ ಬಂದ ತಕ್ಷಣ ಅವಳು ಮೊದಲೇ ಶುರು ಮಾಡ್ತಾಳೆ. ನಮ್ಮ ಮನೆ ದೇವರು ಕಾಲಭೈರವೇಶ್ವರ, ಆದಿಚುಂಚನಗಿರಿ ಭೈರವೇಶ್ವರ. ಸೊ ಅಲ್ಲೋಗಿ ಅವ್ಳು ಪೂಜೆ ಮಾಡಿ ಮಗಳಿಗೆ ಇವತ್ತು ಲಂಡನಿಂದ ಬಂದ ತಕ್ಷಣ ಅಮ್ಮ ಫಸ್ಟು ಟೆಂಪಲ್ ಹೋಗ್ಬಿಡೋಣ, ಫಸ್ಟು ನನ್ನ ಕೆಲಸ ಟೆಂಪಲ್ ಹೋಗ್ಬಿಡೋಣ ಅಂತ. ಅವಳಿಗೂ ಅದೇ, ಯಾಕಂದರೆ ನನ್ನ ಚಿಕ್ಕ ಮಕ್ಕಳಿಗೆ ದುಬೈಯಿಂದ ನಾವು ಬಂದಾಗೆಲ್ಲ ಫಸ್ಟು ಕೆಲಸ ಅದೇ, ಗ್ರಾಮ ದೇವತೆದು ಮನೆ ದೇವ್ರು 2 ಮಾಡ್ತಿದ್ವಿ. ಇವತ್ತು ನನ್ನ ಮಗಳದೇ, ಅಲ್ಲಿಂದ ಬಂದ ತಕ್ಷಣ ಲಂಡನ್ ದುಬೈ ಸುತ್ತಿದ್ದೀನಿ, ಬೇಡ ಕಾಲಭೈರವ ಬೇಡ. ಇಲ್ಲ. ಓ ಈ ಸಾರಿ ನಮ್ಮ ಅಕ್ಕನ ಮಗನ ಮದುವೆ ಇದೆ ಅಂತ ಸ್ವಲ್ಪ ಡಿಲೇ ಆಯಿತು ಹೋಗೋದು. ಎವ್ರಿ ಡೇ ಅಮ್ಮ ನೀನು ಇನ್ನೂ ಪ್ಲ್ಯಾನ್ ಮಾಡಿಲ್ಲ, ಅಮ್ಮ ನೀನು ಇನ್ನೂ ಪ್ಲ್ಯಾನ್ ಮಾಡಿಲ್ಲ, ದೇವಸ್ಥಾನಕ್ಕೆ ಹೋಗೋಕೆ ಇನ್ನೂ ಪ್ಲ್ಯಾನ್ ಮಾಡಿಲ್ಲ. ಆ್ಯಂಡ್ ಅದನ್ನೇ ಬೆಳೆಸಿದ್ದೀನಿ ನಾನು. ಅವ್ರು ಅಲ್ಲಿಂದ ನೀವೇನು ಹಾಕೋ ದೇವಸ್ಥಾನಕ್ಕೆ ಹೋಗ್ತಾರಂದ್ರೆ ಕೈಗೆ ಬಳೆ ಹಾಕ್ಕೊಂಡು ಚೂಡಿದಾರ್ ಹಾಕ್ಕೊಂಡು ಬೊಟ್ಟಿಟ್ಕೊಂಡು ಬರಬೇಕು. ಅದಿದ್ರೆ ನಾನು ನಿನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದು. ಅಂದರೆ ಚಿಕ್ಕ ವಯಸ್ಸಿಂದ ಅವ್ರು ಹಾಗೆ ಬಂದಿದ್ದಾರೆ. ಸೊ ಹಂಗೆ ನಡ್ಕೊಂಡ್ ಬಂದಿದ್ದಾರೆ. ಸೊ ಕೆಲ್ಸಕ್ಕೆ ಹೋಗಿದ್ದಾರೆ. ಇಲ್ಲ ಬ್ಯಾಂಗ್ಳೂರಲ್ಲೇ ಇಲ್ಲ ವಾಪಸ್. ಇಡೀ ಫ್ಯಾಮಿಲಿ ಬ್ಯಾಂಗ್ಳೂರ್ ಎಲ್ಲ ವರ್ಕ್, ಇಡೀ ನಮ್ಮ ಫ್ಯಾಮಿಲಿನೇ ಕೆಲಸ. ನಾನು ಕೆಲಸ, ನಮ್ಮ ಹಸ್ಬೆಂಡ್ ಕೆಲಸ, 2 ಮಕ್ಕಳು ಕೆಲಸ. ಸೊ ನೀವೆಲ್ಲ ಕರ್ಮಯೋಗಿಗಳು, ಎಲ್ಲ ದುಡಿಯೋ ಯೋಗಿಗಳು ಈಗ. ವೆರಿ ನೈಸ್. ಸೊ ಅದು ಅಪ್ಪಾಜಿ ನನ್ನ ಮದುವೆ ರಿಸೆಪ್ಷನ್ಗೆ ಎಷ್ಟು ಖುಷಿ ಅಂದರೆ ಅವ್ರನ್ನೇ ಸುಮಾರು ಹೊತ್ತು ನಾವು ಇದ್ರ ಮೇಲೆ ಕೂಡಿಸ್ಬಿಟ್ಟಿದ್ವಿ, ನಾವು ಕುತ್ಕೊಳ್ಳೋದಿಲ್ಲ ಕೇಳ್ಕೊಂಡು ಚೇರಲ್ಲಿ. ತುಂಬ ಇದು ನಮ್ಮದು ಫ್ಯಾಮ್ಲಿದು ಮಕ್ಕಳದು. ಅದು ಅವಾಗ ನನ್ನ ಫೋಟೋ. ಹೌದು ನನಗೆ ನೀವು ನಿಮ್ಮ ಹಾಫ್ ಅವರ್ ನೋಡಿದ್ರೆ ಸಿನಿಮಾ ನೆನಪಾಗ್ತದೆ. ಇದು ನಮ್ಮ ಫ್ಯಾಮಿಲಿ ಫೋಟೋ. ಗ್ರೇಟ್. ಏನು ನಿಮ್ಮ ಮನೆ ತುಂಬ ಬುದ್ಧ ನೀವು ಹೇಳಿದಂಗೆ? ನನಗೆ ಬುದ್ಧ ತುಂಬ. ಅಲ್ಲಿ ನೋಡಿ ಎಲ್ಲ ವಾಟರ್ ಬುದ್ಧ ಅಲ್ಲೊಂದು ಏನು. ನನ್ನ ಹೆಸರು ಶಾಂತ ಅಂತ ನಿಜವಾದ ಹೆಸರು. ಇಲ್ಲ ಕಾಶಿನಾಥ್ ಅವರು ಅಂಜಲಿ ಅಂತ ನನಗೆ ಹೆಸರಿಟ್ಟಿದ್ದು. ನನ್ಗೆ ಯಾವಾಗಲೂ ರೇಗ್ಸರು. ಅಂದರೆ ಶಾಂತವಾಗಿರ್ತೀಯ ಅಂದರೆ ನಾನು ಯಾವ ಟೈಮಲ್ಲಿ ಮಾತಾಡೋ ಅವಶ್ಯಕತೆ ಇದೆಯೋ ಅವಾಗ ಮಾತಾಡ್ತೀನಿ. ಬೇರೆ ಟೈಮಲ್ಲಿ ನಂಗೆ ಒಬ್ಬಳೇ ಇರೋಕ್ಕೂ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಕೆಲವು ಘಟನೆಗಳೆಲ್ಲ ತುಂಬ ದುಃಖ ಕೊಡ್ತು ನನಗೆ. ನಮ್ಮ ಮನೇಲಿ ನನ್ನ 2 ಬ್ರದರ್ಸ್ ಹೋಗ್ಬಿಟ್ರು. ತುಂಬ ಹೇಳಿದ್ನಲ್ಲ, ನನ್ನ ತಾಯಿಗೆ 4 ಮಕ್ಕಳು, ತುಂಬ ಕಷ್ಟ, ಬಡತನ. ಮಧ್ಯಾಹ್ನದ ಊಟನೇ ಮಧ್ಯಾಹ್ನದ ಊಟ ಬೆಳಗ್ಗೆನೇ ಊಟ ಮಾಡಿಬಿಡ್ತೀವಿ ಅಂದರೆ ಬೆಳಗ್ಗೆ ಕೊಟ್ಟು ಊಟ ಸಾಕಾಗಿಲ್ಲ ಅಂತ, ನಮ್ಮ ಹೊಟ್ಟೆ ತುಂಬಿಲ್ಲ ಅದು ಅಂತ. ಆ ಟೈಮಲ್ಲಿ ನಾವು 4 ತುತ್ತನ್ನ ಹಂಚ್ಕೊಂಡು ತಿಂದವರು ನಾವೆಲ್ಲ ಬಡತನದಲ್ಲಿ. ಆ ಒಂದು ಚಾಪೆ ಮೇಲೆ ನಾವು 4 ಜನ ಮಲಗಿದವರು, ಒಂದು ಬೆಡ್ಶೀಟಲ್ಲಿ 4 ಜನ ಹೊತ್ಕೊಂಡವ್ರು ನಾವು. ಈ ಕಡೆ ಹೇಳಿದ್ರೆ ಅವ್ರಿಗೆ ಇರ್ತಿರಲಿಲ್ಲ, ಆ ಕಡೆ ಹೇಳಿದ್ರೆ ಮಧ್ಯದಲ್ಲಿರೋರ್ಗೆ ಮಾತ್ರ ಬೆಡ್ಶೀಟ್ ಕರೆಕ್ಟಾಗಿ ಸಿಗ್ತಾ ಇದ್ದು. ಆ ಥರ ಬದುಕ್ತವ್ರು ನಾವು. ಅದು ತುಂಬ ನೋವು ಕೊಡ್ತಾವ್ರು. ಇಬ್ಬರು, ಒಬ್ಬ ದುಬೈಲಿ ಹೋಗ್ಬಿಟ್ಟು ಆಕ್ಸಿಡೆಂಟ್ ಆಗಿ. ಸೊ 34 ಇಯರ್ಸ್ ಆಗಿತ್ತು. ಒಂದು ಮಗು ಇತ್ತು. ಇನ್ನೊಬ್ಬ ಮಗ ಇಲ್ಲಿ, ಇನ್ನೊಬ್ಬ ಅಣ್ಣ ಇಲ್ಲಿ ಬ್ರೈನ್ದೇನೋ ಪ್ರಾಬ್ಲಮ್ ಆಗ್ಬಿಟ್ಟು ಅವನು ಹೋಗ್ಬಿಟ್ಟ ಇಲ್ಲಿ. ನಾವು ಯಾವ ಥರ ಅಣ್ಣ ತಮ್ಮ ಅಂದರೆ ಮೇ ಬಿ ಆ ದೇವರು ಕೂಡ ನೋಡೋಕ್ಕಾಗಲ್ಲ ಅಷ್ಟು. ಆ ಥರ ಅವ್ರ ಹೆಸರು ನೋಡಿ ಬೆಳಿಗ್ಗೆ ಆದರೆ ನಂಗೆ ಒಂದು ಸರಿ ಇದನ್ನು ನೋಡ್ಕೋಬೇಕು ನಾನು. ಫಸ್ಟು ನಾನು ಬೆಳಿಗ್ಗೆ ಎದ್ದ ತಕ್ಷಣ ಶಿವಣ್ಣ, ಅವರಿಬ್ಬರ ಹೆಸರು ನನ್ನ ಕಣ್ಣಿನ ರೆಪ್ಪೆ ಅವರು ಅಂತ. ಸೊ ನಾವೊಂದು ಟೀ ಕುಡೀಲಿ ಜೊತೆಲೆ, ಒಂದು ಊಟ ತಿಂಡಿ. ಅಂದರೆ ಮದುವೆಗಳಾಗಿ ಮಕ್ಕಳಾದರೂ ಎಲ್ಲ ಹೇಳ್ತಾರಲ್ಲ, ಅಣ್ಣ ತಮ್ಮ ಬೇರೆ ಆಗ್ಬಿಡ್ತಾರೆ, ದೂರ ಆಗ್ಬಿಡ್ತಾರೆ. ಈವನ್ ಬಂದಿರೋ ಸೊಸೆಯರು ಕೂಡ ಅವ್ರಿರೋವರೆಗೂ ಅಷ್ಟೇ ಅಭಿಮಾನ, ಅಷ್ಟೇ ಪ್ರೀತಿ ಬಿಡಿ. ಅವ್ರ ತವ್ರ ಮನೆಗೆ ಹೋಗ್ತಿರ್ಲಿಲ್ಲ, ನಮ್ಮ ಜೊತೆಲೇ ಇರಬೇಕು ಅಂತ ಇಷ್ಟಪಡೋರು ಸೊಸೆಯರು ಕೂಡ ಹಂಗೆ ಇದ್ರು ಅವಾಗ. ಸೊ ತುಂಬ ಪ್ರೀತಿ, ತುಂಬ ಅಭಿಮಾನ. ಒಂದು ಕಾಫಿ ಟೀ ಜೊತೆಲಿ. ನಾನು ದುಬೈಯಿಂದ ಬಂದರೆ ಆ 2 ಮಂತ್ಸ್ 1 ಮಂತ್ ನಾನು ರಜಕ್ಕೆ ಬಂದರೆ ಅವರೆಲ್ಲ ನನ್ನ ಜೊತೆಲೇ ಇರಬೇಕಿತ್ತು. ಅವನಿಗೇನು ತಿಳಿಯಕ್ಕಿಲ್ಲ, ಹೊರಟಾಗಿ ನಡ್ಕೊಂಡ್ರೆ ನೀನೇ ಅನುಸರಿಸ್ಕೊಂಡು ಹೋಗ್ಬೇಕಮ್ಮ. ಅವರಿಬ್ಬರು ಹೋದ್ಮೇಲೆ, ನಾನು ತಮ್ಮ ಹೋದ್ಮೇಲಂತೂ ಎಷ್ಟೋ ವರ್ಷಗಳಾಯ್ತು ಅನ್ಸುತ್ತೆ ನಾನು ಅದರಿಂದ ಹೊರಗಡೆ ಬರೋಕ್ಕೆ ಆಗಲಿಲ್ಲ. ಆವಾಗ ನನಗೆ ತುಂಬ ಬುಕ್ಸ್ ಅಂದರೆ ನನಗೆ ಮೊದಲು ಚಿಕ್ಕ ವಯಸ್ಸಿಂದನೂ ನಾನು ಬುಕ್ಸ್ ಅಭಿಮಾನಿ. ನಾನು ಸಾಹಿತ್ಯ, ನನಗೆ ಕಥೆಗಳು ಅಂದರೆ ಜೀವನ ಚರಿತ್ರೆಗಳು, ಕಥೆಗಳು, ಬದುಕಿಂದು ಪ್ರತಿಯೊಬ್ಬರ ಜೀವನ ಕಥೆಗಳು ಓದೋದು ನಾನು. ಹೌದಾ? ಯಾರ್ದಂತಿಲ್ಲ. ಆಮೇಲೆ ರಾಮಕೃಷ್ಣ ಪರಮಹಂಸ ಅವ್ರ ಕಥೆಗಳು, ಇವ್ರದ್ದೆಲ್ಲ ಓದ್ತಾ ಎಲ್ಲರದು ತಿಳ್ಕೊತಾ. ಆಮೇಲೆ ಸದ್ಗುರು ಸ್ಪೀಚ್ಗಳನ್ನೆಲ್ಲ ತುಂಬ ಕೇಳೋಕ್ಕೆ ಶುರು ಮಾಡಿದೆ. ನನಗೆ ಎವ್ರಿ ಮಿನಿಟ್ ನಾನು ಏನಾದರೂ ಎದ್ದು ನಿಂತ್ಕೊಂಡೆ ಅಂದರೆ ಅಂತರ ಮಹಾತ್ಮರ ಕಥೆಗಳೇ ಅನಿಸುತ್ತೆ ನನಗೆ.
ಇವತ್ತು ನೀನು ಇಷ್ಟು ದುಃಖ ಪಡ್ತೀಯಲ್ಲ, ನಿನ್ನ ಮನೇಲಿ ಸಾವಾಗಿ ದುಃಖ. ಇವತ್ತು ಒಂದು ದಿನದಲ್ಲಿ ಪ್ರಪಂಚದಲ್ಲಿ ಕೋಟಿ ಜನ ಸಾಯ್ತಾರೆ, ನೀನು ದಿನ ಅಳ್ತೀಯ ಅದಕ್ಕೆ? ಕೋಟಿ ಜನಕ್ಕೆ ಅಳ್ತೀಯ ನೀನು ಸಾವು ಬಂದರೆ? ಅಂದರೆ ನೀನು ಸ್ವಾರ್ಥಿ. ನಿನ್ನವ್ರು ಸತ್ರು ಅಂತ ಅಳ್ತಿದ್ಯಾ ನೀನು ಬೇರೆಯವ್ರು ಸತ್ತರೆ ಅಳಲ್ಲ ನೀನು. ಸದ್ಗುರು ಸ್ಪೀಚ್ ಇದು. ಹೌದು, ನಾವೆಲ್ಲ ಅದೇ ರಕ್ತ ಸಂಬಂಧ ಅನ್ನೋದು, ಕರಳು ಮಿಡಿಯುತ್ತೆ ಅಂತಾರಲ್ಲ ಆ ಥರ. ಅದಾದಮೇಲೆ ನಂಗೆ ತುಂಬ ಖುಷಿ ಕೊಡೋದು ಬುದ್ಧ ಲೈಟ್. ನಾನು ಇಲ್ಲಿ ಕುತ್ಕೊಂಡು ಎಷ್ಟೋ ಸಾರಿ ಲೈಟ್ ಹಾಕ್ಕೊಂಡು ಆ ನೀರು ನೋಡ್ತಾ ಇರ್ತೀನಿ. ಒಂದು ಸರಿ ಬಂದು ಹಿಂಗೆ ನೀರೆಲ್ಲ ಮುಟ್ಟಿ ನಾನು ನೆಮ್ಮದಿ ಮಾಡ್ಕೊಳ್ತೀನಿ. ಅದು ಖುಷಿ ಕೊಡುತ್ತೆ. ಕ್ಯಾಂಡಲ್ಸ್ ಅಂತ ಹೇಳ್ತಾರೆ, ನಂಗೆ ಇಷ್ಟ. ಆ ಬುದ್ಧನ ಮುಖ ಕಾಣುತ್ತೆ ನನಗೆ ಕ್ಯಾಂಡಲ್ ಹಾಕಿದ್ರೆ, ಲೈಟ್ ಹಾಕಿದ್ರೆ. ಎಲ್ಲ ಇದ್ದು ಕೊನೆಗೆ ಎಲ್ಲ ಬಿಟ್ಟು ಶಾಂತವಾಗಿ ಹೋಗಿದ್ದು ಬುದ್ಧನೇ ಅನಿಸುತ್ತೆ. ಎಲ್ಲ ಇತ್ತು, ನಮಗೆ ಏನು ಇಲ್ಲದೆ ಸಿಕ್ಕಿರೋದು ನಮಗೆ. ಬುದ್ಧನಿಗೆ ಎಲ್ಲ ಇದ್ದು ಬಿಟ್ಟೋಗಿ ಒಂದು ಶಾಂತವಾಗಿ ಕೂತ್ಕೊಂಡಿದ್ದು ಬುದ್ಧ ಅನಿಸುತ್ತೆ. ಸೊ ಏನೋ ಒಂದು ಖುಷಿ ಕೊಡುತ್ತೆ, ಏನೋ ಒಂದು ನೆಮ್ಮದಿ ಕೊಡುತ್ತೆ, ಏನೋ ಒಂದು ಶಾಂತಿ ಕೊಡುತ್ತೆ. ಎಲ್ಲೋ ಇನ್ಯಾರ್ದು ಒಂದಷ್ಟು ಪಿಕ್ಚರ್ಗಳು ನೋಡ್ತಿದ್ದ, ಈ ಕಡೆ ತಿರ್ಗಿದಾಗ ಒಂದು ಬುದ್ಧ, ಈ ಕಡೆ ತಿರ್ಗಿದಾಗ ಎಲ್ಲೋದ್ರೂ ಕೂಡ, ಯಾವ ಇದಕ್ಕೆ ಹೋದ್ರೂ ಕೂಡ ನೋಡಿ ಒಂದು ತಕ್ಷಣ ಬುದ್ಧ ತಗೊಳ್ಳೋದು, ಒಂದು ಬುದ್ಧ ನೋಡ್ತಾ ಇರಬೇಕು ಅಂತ. ಸೊ ಮೆಟ್ಲತ್ತು ನೀವು ಹುಡುಗರ ಬಂದಿದ್ದಾವ, ನೀವು ತಂದು ಇಟ್ಕೊಂಡ್ರೆ ಇವಲ್ಲ ಇಷ್ಟು ಬುದ್ಧ? ಇದು ನಾನು ತೊಗೊಂಡು ಬಂದಿದ್ದು ಇಂಡಿಯಾಗೆ ಬಂದಾಗ. ಇದೆಲ್ಲ ಕೊಡ್ತಾ ಇರ್ತಾರೆ, ಇದೆಲ್ಲ ಕೊಟ್ಟಿರೋದೆ ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಇಲ್ಲಿ ಕೊಟ್ಟಿರೋದು, ಇವರೆಲ್ಲ ಕೊಡ್ತಾ ಇರ್ತಾರೆ. ಅದು ಗಿಫ್ಟ್ ಬಂದಿರೋ ಬುದ್ಧ, ದೊಡ್ಡ ಬುದ್ಧ ಇದೆಯಲ್ಲ, ಅದು ಗಿಫ್ಟ್ ಬಂದೆ. ಗೊತ್ತು ನನಗೆ ಇಷ್ಟ ಬುದ್ಧ ಅಂತ. ಸೊ ಅಲ್ಲೊಂದು ಬುದ್ಧ ಇಟ್ಟು ಮೆಟ್ಲು ಹತ್ಕೊಂಡು ನೋಡ್ಕೊಂಡು ಹೋಗೋ ಒಂದು ಬುದ್ಧ ಇರಬೇಕು ಅಂತ ಖುಷಿ ಕೊಡ್ತಾ. ನಾನು ಏನು ಹೇಳೋದು ಅಂದರೆ, ಎಲ್ಲರಿಗೂ ಅವ್ರವ್ರದ್ದೇ ಅಭಿಪ್ರಾಯಗಳಿರುತ್ತೆ. ಎಲ್ಲರೂ ಇವಾಗ ನನ್ನ ಮಕ್ಕಳೇ ನನ್ನ ಥರ ಇಲ್ಲ ಅಂತ, ನನಗೇನು ಇಷ್ಟನೋ ಅದನ್ನು ಮಾಡ್ತೀನಿ, ನಿನಗಿಷ್ಟ ಇಲ್ಲ ಅಂತ ನಾನು ಬಲವಂತ ಮಾಡೋದು, ಹೇಳೋದು ಇಲ್ಲ, ಮಾಡಿ ಅಂತಲೂ ಹೇಳೋಕ್ಕೆ ಹೋಗಲ್ಲ. ಅದನ್ನು ನಮ್ಗೆ ಯಾವುದು ಇಷ್ಟ ಇದೆಯೋ ಅದೇ. ಬಟ್ ಹೇಳಿದ್ನಲ್ಲ ಇವತ್ತೆಲ್ಲ, ಅಯ್ಯೋ ನಿಮ್ಮ ಮನೆ ಚೆನ್ನಾಗಿದೆ, ನನಗೆ ಪ್ರತಿ ಹೆಜ್ಜೆಲೂ ಎಲ್ಲ ಚೆನ್ನಾಗಿದೆ ಅನಿಸುತ್ತೆ. ಎಲ್ಲೋ ಒಂದು ಕಡೆ ಏನೋ ಒಂದಿಲ್ಲ ಅಂತಲೂ ಅನಿಸುತ್ತೆ. ಅಂದರೆ ಅವರಿಲ್ಲ ನನಗೆಲ್ಲ ಅಂತ ಆ ಥರ ಆ ಬ್ರದರ್ಸ್ದೊಂದು ತುಂಬ ನೋವು ಕೊಟ್ಟು ಹೋಗ್ತಾ ಇರುತ್ತೆ. ಬಟ್ ದಿನ ಹೋಗ್ಬೇಕಲ್ಲ. ಸದ್ಗುರು ಹೇಳ್ದಂಗೆ ದಿನದಲ್ಲಿ ಕೋಟಿ ಜನ ಸಾಯ್ತಾರೆ, ನೀನು ಅಳ್ತಿ ಆಗಾದ್ರೆ ಬೆಳಗ್ಗೆ ಎದ್ದಾಗಿಂದ. ನಿಮ್ಮನೆ ಸಾವಿಗೆ ಮಾತ್ರ, ಅದೇ ಸಾವಿಲ್ದೇ ಇರೋ ಮನೇಲಿ ಸಾಸಿವೆ ತೊಗೊಂಬ ಅಂತ ಹೇಳಿದ್ರು ಅಂತ. ಅದಕ್ಕೆ ಹಂಗೆ ನಾವು ನೋವು ಒಳಗಡೆ ಅಂತೂ ಇದೆ. ಎಷ್ಟು ಸಾರಿ ಅವ್ರ ವಿಷಯ ಮಾತಾಡಿದ್ರು ನಂಗೆ ಅವತ್ತಿನ ದಿನವೇ ಅವ್ರಿಗಾಗಿದೆ ಅನ್ನೋಷ್ಟು ನೋವು ಕೊಡುತ್ತೆ ನನಗೆ. ಅದು ಬೇರೆ ಯಾವುದೋ ಒಂದು ಸೀರೆ ಎಲ್ಲ ಚೆನ್ನಾಗಿದೆಯಾ ಅವತ್ತು ಉಟ್ಕೊಂಡೆ ಅಂತ ಬಿಸಾಕೋಕ್ಕೆ, ಅದು ಕರಳು. ಒಂದು ತಾಯಿ ಕರಳು ಬಳ್ಳಿಲಿ ಸುತ್ಕೊಂಡು ಈಚೆ ಬಂದಿರೋರು ನಾವು. ಸೊ ನನ್ನ ಮರಣದವರೆಗೂ ಆ ಕರಳಿನ ಸಂಬಂಧ, ನೋವು ಇದ್ದೇ ಇರುತ್ತೆ. ಅದು ಯಾವತ್ತೂ ಮಿಸ್ ಮಾಡ್ಕೊಳ್ಳಲ್ಲ, ಅವ್ರನ್ನ ಯಾವತ್ತೂ ಮಿಸ್ ಮಾಡ್ಕೊಳ್ಳಲ್ಲ. ಈ ಉಸಿರಿರೋವರೆಗೂ ನನಗೇನೇ ಸಕ್ಸಸ್ ಆಗಲಿ, ಖುಷಿಯಾಗಲಿ, ದುಃಖ ಆಗಲಿ, ಫಸ್ಟ್ ಒಂದು ಸಾರಿ ನೋಡ್ಕೊಳ್ತೀನಿ. ನೀವು ಇದ್ದಿದ್ರೆ ಅನ್ಕೊತೀನಿ. ಏನಾದಾಗ ಅಯ್ಯೋಪ್ಪ ಇಷ್ಟು ಯಾವಾಗ ನಾವು ನಿಮ್ಮ ಜೊತೆ ಬರೋದು ಅನ್ಕೋತೀವಿ. ತುಂಬ ನೋವಾದ ದಿನ, ಅಯ್ಯೋ ಅಣ್ಣ ನಾವು ಸಾಕಾಗಿದೆ ಕಣೋ, ನಿಮ್ಮ ಜೊತೆ ಬಂದುಬಿಡ್ಬೇಕು ಅನ್ಸುತ್ತೆ ಕಣೋ, ಎಲ್ಲ ಬಿಟ್ಬಿಟ್ಟು. ಯಾವಾಗ ನಾನು ನಿಮ್ಮ ಜೊತೆ ಬರೋದು? ಎಲ್ಲ ಹೇಳ್ತಾರಲ್ಲ ಸತ್ ಮೇಲೆಲ್ಲ ಒಟ್ಟಿಗೆ ಸೇರ್ತಾರಂತ, ಯಾವಾಗ ನಾನು ನಿಮ್ಮ ಜೊತೆ ಸೇರೋದು ಅಂದರೆ ಆ ಥರ ಫೀಲು ಮಾಡ್ಕೊಳ್ತೀವಿ. ಕಲಾವಿದ್ರಂದ ತಕ್ಷಣ ಎಲ್ಲರೂ ಅವ್ರು ತುಂಬ ಸುಖಿಗಳು, ದೊಡ್ಡ ಮನೇಲಿದ್ದಾರೆ ಅಂದ ತಕ್ಷಣ ಅವ್ರಿಗೆ ದುಃಖ ಇಲ್ಲ ಅಂತಲ್ಲ. ಬಣ್ಣ ಹಚ್ಕೊಂಡು ಕಲಾವಿದರಾದ ತಕ್ಷಣ ಅವ್ರಿಗೆ ನೋವಿಲ್ಲ ಅಂತಲ್ಲ. ನಿಮ್ಮ ಕುಟುಂಬದಲ್ಲಿ ನಿಮಗೆಷ್ಟು ನೋವುಗಳು, ದುಃಖಗಳು, ಬೇಜಾರುಗಳು, ಅವಮಾನಗಳು, ಹಿಂಸೆಗಳು ಎಲ್ಲ ಪ್ರತಿದಿನ ನಮ್ಮ ರೊಟ್ಟಿನಲ್ಲಿದೆ. ನಿಮ್ಮ ಕೆಲಸ ಆ ಶೂಟಿಂಗ್ ಹೋಗಿ ಬರೋದು ನನ್ನ ಕೆಲಸ, ಅದು ನನ್ನ ಕೆಲಸ ಅಷ್ಟೇ. ಆ ಸ್ಥಾನ ಏನಾದರೂ ಕೊಟ್ಟಿದ್ರೆ, ನಾನೊಂದು ಅಭಿನಯಿಸ್ತೀನಿ, ಒಂದು ಕಲಾವಿದೆ ಅಂತ ಅವ್ರು ಕೊಟ್ಟಿರೋದು ಆ ಸ್ಥಾನನ ನನಗೆ ಅಷ್ಟೇ. ನಮ್ಮ ಅಪ್ಪ ಅಮ್ಮ ಜನ್ಮ ಕೊಟ್ಟರು, ನನ್ನ ಚಿತ್ರರಂಗ ನನಗೆ ಅನ್ನ, ನೆರಳು, ಜೀವನ, ಉಸಿರು, ಬದುಕು, ಹೆಸರು ಎಲ್ಲ ನನ್ನ ಚಿತ್ರರಂಗ ಕೊಡ್ತು. ಅದಕ್ಕೆ ಸಾಯೋವರೆಗೂ ನಾನು ಋಣಿಯಾಗಿರ್ತೀನಿ ನನ್ನ ಚಿತ್ರರಂಗಕ್ಕೆ. ನಾನು ಹೇಳ್ತಿದ್ದೆ, ನಮ್ಮ ಅಪ್ಪ ಅಮ್ಮ ಬರೀ ಜನ್ಮ ಒಂದೇ ನನಗೆ ಕೊಟ್ಟಿತ್ತು. ಆಲಿಯವರು ಒಂದು ಇಂಟರ್ವ್ಯೂಸಲ್ಲಿ ಕೇಳ್ತಾ ಇದ್ದೆ. ನಾನು ಯಾವಾಗಲೂ ತುಂಬ ಎಲ್ಲರ ಆತ್ಮಕಥೆಗಳು, ಎಲ್ಲರದು ತುಂಬ ತಿಳ್ಕೊಂಡಿರೋರ್ದು ಸ್ಪೀಚೆಲ್ಲ ತುಂಬ ಕೇಳ್ತಾ ಇರ್ತೀನಿ. ಅವ್ರು ಅದೇ ಹೇಳ್ತಾಯಿದ್ರು, ಒಬ್ಬ ಅಂಬಾನಿಗೆ ಸತ್ತೋದ್ರೆ ಒಬ್ಬ ಶ್ರೀಮಂತನಿಗೆ ಮಾತ್ರ ಗೊತ್ತಾಗುತ್ತೆ. ಅದೇ ಒಬ್ಬ ಕಲಾವಿದ ಸತ್ತೋದ್ರೆ ಚಿಕ್ಕ ಗುಡಿಸ್ಲಲ್ಲಿಂದ ಅಂಬಾನಿ ಲೆವೆಲ್ವರೆಗೂ ಗೊತ್ತಾಗುತ್ತೆ. ಒಬ್ಬ ಕಲಾವಿದ ಸತ್ತೋದ್ರೆ ಅದಕ್ಕೆ ಯಾರು ಶ್ರೀಮಂತ? ಕಲಾವಿದ್ರೆ ಶ್ರೀಮಂತರು. ಅದನ್ನು ಆಲಿಯವರು ಅವ್ರ ಇಂಟರ್ವ್ಯೂಸಲ್ಲಿ ಹೇಳ್ತಾಯಿದ್ರು. ಇನ್ನೊಂದು ಆ್ಯಕ್ಟ್ರೆಸ್ ಅವರು ಹೇಳ್ತಾಯಿದ್ರು, ಇನ್ನೊಬ್ಬ ದೊಡ್ಡ ಸ್ಟಾರ್ ಆಗ್ತಾರೆ, ನಾನಾಗಿಲ್ಲ ಅಂತ ನೀವು ಕೊರಗಬೇಡಿ,
ಅವ್ರಿಗೆ ಯಾರೋ ಕೈ ಹಿಡ್ಕೊಂಡು ನಡೆಸಿ ಸ್ಟಾರ್ ಆಗಿದ್ದಾರೆ, ಯಾರೋ ರೆಕ್ಕೆ ಕಟ್ಟಿ ಸ್ಟಾರ್ ಆಗಿದ್ದಾರೆ. ನೀವು ಟ್ರೈ ಮಾಡಿ, ನೀವು ರೆಕ್ಕೆ ಕಟ್ಕೊಳ್ಳಿ, ನೀವು ಹಾರಕ್ಕೆ ಟ್ರೈ ಮಾಡಿ. ಫಸ್ಟ್ ಹಾರಲ್ಲ ಕಷ್ಟ ಆಗುತ್ತೆ, ಆಮೇಲೆ ನೀವು ಹಾರ್ತೀರಾ ನೋಡಿ, ಅವಾಗ ಅವ್ರಿಗಿಂತ ಜಾಸ್ತಿ ಬಲ ನಿಮ್ಗಿರುತ್ತೆ. ಯಾಕಂದರೆ ನಿಮ್ಗೆ ಯಾರು ಕೈ ಹಿಡಿದು ಹಾರಿಸಿರಲ್ಲ ನಿಮಗೆ, ನೀವು ಸ್ವಶಕ್ತಿಯಿಂದ ಹಾರಿರ್ತೀರ. ಅದಕ್ಕೆ ಆ ಥರ ಬಿಡಬೇಡಿ, ಪ್ರಯತ್ನನ ಕಟ್ಕೊಂಡು ಹಾರ್ತಾ ಇರಿ, ಪ್ರಯತ್ನ ಪಡ್ತಾ ಇರಿ ನೀವು ಅಂತ. ಸೊ ಆ ಥರ ನಾನು ಪ್ರತಿ ದಿನನೂ, ನಾನು ಹೇಳಿದ್ನಲ್ಲ, ತಂದೆ ಸ್ಕೂಲಿಗೆ ಕರ್ಕೊಂಡೋಗ್ಬಿಟ್ರು, ಅಪ್ಪ ಅಮ್ಮ 3 ಟೈಮು ಚೆನ್ನಾಗಿ ನೋಡಿಕೊಂಡ್ರು, ಬಸ್ ಬರ್ತಾ ಸ್ಕೂಲ್ ಬಸ್ಸು ಅಂತ ಕಾದ್ರು. ಅಂದರೆ ಅದನ್ನೆಲ್ಲ ನಾನು ಮಾಡಿದ್ದೀನಿ. ನಾನು ಏನು ಮಾಡಿದ್ದೀನಿ ನನ್ನ ಮಕ್ಕಳಿಗೆ, ಅದೆಲ್ಲ ಜೀವನ ನಮಗೆ ಸಿಕ್ಕಿರಲಿಲ್ಲ. ನನ್ನ ಮಗಳಿಗೆ ಇವಾಗ ಬಸ್ ಬರುತ್ತೆ ಅಂತ ಕೆಳಗಡೆ ಹೋಗಿ ಕಾಯ್ಕೊಳ್ಳೋದು, ನಾನೇ ಹೋಗಿ ಡ್ರಾಪ್ ಮಾಡೋದು, ಪಿಕ್ ಮಾಡೋದು, ಅವಳು ಒಂದಿನ ಜ್ವರ ಆದರೆ ಹೆಗ್ಲು ಮಾಡ್ಕೊಂಡು ಸ್ಕೂಲಿಗೆ ಬರಲ್ಲ ಅನ್ನೋದು, ಕೂತ್ಕೊಂಡು ಓದಿಸೋದು, ಬರ್ಸೋದು. 5 ನಿಮಿಷ ಬಸ್ ಬರೋದು ಲೇಟ್ ಆಗೋಗ್ಬಿಟ್ರೆ ಡ್ರೈವರ್ಗೆ ಕಾಲ್ ಮಾಡೋದು, ಎಲ್ಲಿದ್ದೀರಾ, ಟ್ರಾಫಿಕ್ ಏನು ಅಂದರೆ. ಆ ಥರ ದಿನಗಳು ನಾವು ಯಾವತ್ತೂ ನೋಡೇ ಇಲ್ಲ ಜೀವನದಲ್ಲಿ, ಅನುಭವಿಸೇ ಇಲ್ಲ ಅದನ್ನು ನಾವೆಲ್ಲ. ಅದೆಲ್ಲ ನನ್ನ ಮಕ್ಳಿಗೆ ಸಿಕ್ಕಿದೆ ಅಂದರೆ ಅವ್ರು ಕೇಳ್ಕೊಂಡು ಬಂದಿರೋದು ಅದು, ನಾವು ಅದನ್ನು ಕೇಳ್ಕೊಂಡು ಬಂದಿಲ್ಲ. ಆ ದಿನಗಳನ್ನ ನೆನೆಸ್ಕೊಂಡೇ ಹೆಜ್ಜೆ ಇಡ್ತೀನಿ. ಎಲ್ಲೂ ಒಂದು ಕಡೆ ನನಗೆ ಎಲ್ಲ ಸಿಕ್ಕಿದೆ ಅಂದ ತಕ್ಷಣ ಆ ದಿನಗಳನ್ನ ಮರಿಬೇಕು ಅಂತ ನನಗೇನು ಅನಿಸಲ್ಲ, ಖಂಡಿತ ಅನಿಸಲ್ಲ. ನಿಮ್ಮ ದೇವ್ರ ಮನೆ ಭಾಳ ದೇವಸ್ಥಾನ ಇದೆ ಮನೆ ಒಳಗಡೆ. ನನಗೆ ಬೆಳಿಗ್ಗೆ ಆದರೆ ಫಸ್ಟು ಪೂಜೆ. ಬೆಳಿಗ್ಗೆ ನಾನು 4:15 ಎದ್ದೇಳ್ತೀನಿ, ಶೂಟಿಂಗ್ ಇದ್ದರೆ 4:15. ಯಾಕಂದರೆ ನಾನು 6 ಗಂಟೆಗೆ ಮನೆ ಬಿಡ್ತೀನಿ. ನಂದು ಲೊಕೇಶನ್ ಇರೋದು ದೊಡ್ಡಾಲ್ದ ಮರದ ಹತ್ರ, 1-1.5 ಗಂಟೆ ಅದೇ ಆ ಕಡೆ. ಸೊ ಅದರಿಂದ ಏನು ಮಾಡ್ತೀನಿ, ಬೆಳಗ್ಗೆ 4:15, 4:45 ಎದ್ದು ಸ್ನಾನ ಮಾಡಿ ಫಸ್ಟ್ ನನಗೆ ದೇವ್ರ ಮನೆಗೆ ಬಂದು ಪೂಜೆ ಮಾಡಿಬಿಡ್ಬೇಕು. ಓಕೆ, ನನ್ನ ಪ್ರಾರಂಭದ ಇವತ್ತಿನ ದಿನನ ಒಳ್ಳೆ ದಿನವಾಗಿಟ್ಟಿರು, ನನ್ನಿಂದ ಯಾರಿಗೂ ತೊಂದರೆ ಆಗದೆ ಇರೋ ದಿನವಾಗಿ ಮಾಡು ಇವತ್ತು ಅಂತ ಮೊದಲು ಭಗವಂತನ ಕೇಳ್ಕೊಂಡು ಒಂದು ಪೂಜೆ ಮಾಡಿಬಿಟ್ಟು ಫಸ್ಟ್ ದೇವ್ರಿಗೆ. ಆಮೇಲೆ ಮಾಮೂಲಿ ನಾನು ಶೂಟಿಂಗ್ ತೊಗೊಂಡೋಗ್ಬೇಕಾರೆ ಅಲ್ಲಿ ನೀರು ವ್ಯತ್ಯಾಸ ಆಗುತ್ತೆ ಅಂತ ನನ್ನ ನೀರು ನಾನೇ ಒಂದು 4 ಲೀಟ್ರ್ ನೀರು ತೊಗೊಂಡ್ಬಿಡ್ತೀನಿ. ಜೀರಿಗೆ ನೀರಾಗಲಿ, ಗ್ರೀನ್ ಟೀ ಆಗಲಿ ಎಲ್ಲನೂ. ಬೆಳಿಗ್ಗೆ ರಾಗಿ ಗಂಜಿ, ಹಣ್ಣೇನಾದರೂ ಕಟ್ ಮಾಡ್ಕೊಂಡಿದ್ರೆ ನನಗೆ ಇಡ್ಲಿ ವಡೆ ತಿನ್ನೋದು ಬೇಡ ಅಂತ ನನಗೆ. ಸೊ ಅದೆಲ್ಲ ತಿನ್ನೋದು ಬೇಡ ಅಂತ ನಾನು ಹಂಗೆ ನಾನೇ ತೊಗೊಂಡೋಗ್ತೀನಿ. ನಿನ್ನ ಕ್ಷಮಿಸ್ಬಿಡ್ತಾ ಇದ್ದೆ, ಆದ್ರೆ ನೀನು ತೆಗಿಯಕ್ಕೆ ನೋಡಿದ್ಯಾ. ಮಧ್ಯಾಹ್ನ ಊಟ ರಾಮಾಚಾರಿ ಸೆಟ್ಟಲ್ ಆದರೆ ನಂಗೆ ತುಂಬ ಇಷ್ಟ. ಒಳ್ಳೆ ಮುದ್ದೆ. ನೀವು ಕೇಳ್ತಾ ಇದ್ರಲ್ಲ ಏನು ಅಂತ ಹೇಳ್ಬಿಟ್ಟು, ನನಗೆ ನಾವು ಯಾವಾಗಲೂ ಅನ್ಕೋತೀವಿ ಒಂದು ಆ್ಯಪಲ್ ಒಬ್ಬಳೇ ತಿನ್ನಬೇಕು ನಾನು ಅಂತ. ಒಂದು ಚಿಕ್ಕ ವಯಸ್ಸಲ್ಲಿ ಕನಸು ನನಗೆ. ಒಂದು ಆ್ಯಪಲಲ್ಲಿ ಕಟ್ ಮಾಡಿದ್ರೆ ಎಲ್ಲರಿಗೂ ಕಟ್ ಮಾಡಿಕೊಡ್ತಾರಲ್ಲ, ಇಷ್ಟೇ ಪೀಸ್ ಕೊಡ್ತಾರೆ. ಒಂದು ಆ್ಯಪಲ್ ಒಬ್ಬಳೇ ತಿನ್ನಬೇಕು ಅಂತ. ಇವತ್ತು 10 ಆ್ಯಪಲ್ ಇದ್ರೂ ತಿನ್ನೋಕ್ಕಾಗಲ್ಲ. ದೇವ್ರದೇ ಹೊಟ್ಟೆ ಕೊಟ್ಟಾಗ ದುಡಿಮೆ ಕೊಟ್ಟಿಲ್ಲ, ದುಡಿಮೆ ಕೊಟ್ಟಾಗ ಹೊಟ್ಟೆ ಕೊಟ್ಟಿಲ್ಲ ದೇವ್ರ ಅನ್ನೋ ಥರ ಕಾಂಟ್ರಾಸ್ಟ್ ನೋಡಿ. ಹೌದು, ಬೇಕು ಅನಿಸಿತ್ತು, ತಿನ್ನಕ್ಕಾಗಲ್ಲ. ಸೊ ಹಂಗೆ ನಾನು ಊಟ ತಿಂಡಿಲೆಲ್ಲ ತುಂಬ ಯೋಚನೆ ಮಾಡ್ತೀನಿ. ಅವತ್ತಿಂದ ಇವತ್ತರೆಗೂ ಇವನ್ ದುಬೈಗೆ ಹೋದಾಗಿಂದನೂ, ದುಬೈಲೂ ಅದೇ ಅಭ್ಯಾಸ ಮಾಡ್ಕೊಂಡ್ವಿ. ನನಗೆ ಮುದ್ದೆ ಇರಲೇಬೇಕು ಊಟಕ್ಕೆ. ಮುದ್ದೆ ಇಲ್ಲ ಅಂದರೆ ಆರೋಗ್ಯ ಅದೆಲ್ಲ ಆಮೇಲಿನ ಮಾತು. ಹೊಟ್ಟೆ ತುಂಬಲ್ಲ ಅಂತ ನನಗೆ. ಬರೀ ಅನ್ನ ತಿನ್ಬಿಟ್ರೆ ಇಲ್ಲ, ಅಯ್ಯೋ ಹೊಟ್ಟೆ ತುಂಬಲ್ಲ, 4 ಗಂಟೆಗೆ ಹಸಿವಾಗ್ಬಿಡುತ್ತೆ ಅಂತ. ಅದೇನು ಚೆನ್ನಾಗಿ ಒಂದು ದಪ್ಪ ಮುದ್ದೆ, ನಮ್ಮ ಅಕ್ಕನಿಗೆ ಹೇಳ್ತೀವಿ, ಲಕ್ಷ್ಮಿ ದಪ್ಪ ಮುದ್ದೆ ಮಾಡು, ನಂಗೆ ದಪ್ಪ ಮುದ್ದೆ ಮಾಡು, ನಂಗೆ ಅನ್ನ ಕಮ್ಮಿ ಬೇಕು ನನಗೆ. ಆಮೇಲೆ ನಮ್ಮ ಅಕ್ಕ ಎಲ್ಲ ಮುದ್ದೆ ಕಟ್ಟಿಟ್ರೆ ನಾನು ದಪ್ಪ ಮುದ್ದೆ ಎತ್ಕೊಳ್ಳೋದು, ನಾನು ಅನ್ನ ಕಮ್ಮಿ ತಿನ್ನಬೇಕು ಅಂತ. ಸೊ ಮುದ್ದೆ, ಉಪ್ಸಾರು, ಬಸ್ಸಾರು, ಮಸ್ಸೊಪ್ಪು, ಅದೆಲ್ಲ. ಅದಾದಮೇಲೆ ರಾಮಾಚಾರಿಗೆ ಹೋದಾಗ ಅವ್ರು ಏನೇನೋ ಬೇಳೆ ಸಾರು ಅದೆಲ್ಲ ತರೋರು. ಅಲ್ಲಿ ಪ್ರಕಾಶ್ ಅಂತ ನಮ್ಗೆ ಊಟ ಕೊಡು. ಅವ್ರಿಗೆ ಹೇಳಿದ್ವಿ, ಪ್ರಕಾಶಣ್ಣ ಇಲ್ಲಿ ಹಳ್ಳಿ ತಾನೇ ಇದು, ಉಪ್ಸಾರು ಟ್ರೈ ಮಾಡಿ ನೀವು ಅಂತ. ಅವ್ರು ಹೋಗಿ ಅಲ್ಲೊಂದು ಮನೇಲಿ ಹೇಳಿ ಇಟ್ಕೊಂಡು, ಈಗ ನನಗಾಗಲಿ ವೈಶಾಖ, ಚಾರು, ನಮಗೆಲ್ಲ ನಮ್ಮ ಸೆಟ್ಗೆ ಅವ್ರು ಉಪ್ಸಾರು, ಡೈಲಿ ಉಪ್ಸಾರು ಒಂದಿನ ಸೊಪ್ಪಿನ ಪಲ್ಯ, ಒಂದಿನ ಹುಳ್ಳಿಕಾಳು ಪಲ್ಯ, ಒಂದಿನ ಪ್ರತಿದಿನ ಅದನ್ನು ತೊಗೊಂಬರ್ತಾರೆ. ತೃಪ್ತಿಯಾಗಿ ಊಟ ಮಾಡ್ತೀವಿ. ಒಂದು ಮುದ್ದೆ ಉಪ್ಸಾರು ನೀರಿನಂತ ನಾವು ಜಗಳ ಆಡ್ಕೊಂಡು ಕುಡಿತೀವಿ ಕೊನೆಗೆಲ್ಲ, ನಿಂಬೆಹಣ್ಣು ಹಿಂಡ್ಕೊಂಡೋದಕ್ಕೆ. ಸೊ ಚೆನ್ನಾಗಿ ಊಟ ಮಾಡ್ತೀವಿ. ಅದನ್ನ ಅದೇನು ಯೋಚನೆ ಇಲ್ಲ. ಅಂದರೆ ನಾನು ಮೊದಲಿಂದನೂ ನಮ್ಮನೇಲಿ ಯಾರಿಗೇ ಆಗಲಿ, ನಮ್ಮಮ್ಮ ಆಗಲಿ, ನಮ್ಮ ಅಕ್ಕ, ನಾನು, ಅಣ್ಣ, ಹೋಟೆಲ್ಗೆ ಹೋಗೋ ಅಭ್ಯಾಸ ತುಂಬ ಕಮ್ಮಿ. ಅಭ್ಯಾಸ ಮಾಡ್ಕೊಂಡಿಲ್ಲ ಜಾಸ್ತಿ. ಎಲ್ಲಾದರೂ ನನ್ನ ಕಿಟ್ಟಿ ಫ್ರೆಂಡ್ಸು ಅಂತ ಅವ್ರ ಜೊತೆ ನಮ್ಮ ಕಿಟ್ಟಿ ಪಾಟ್ ಅದಕ್ಕೆ ಹೋದಾಗ ನಾನು ಹೋಟೆಲು ನಾನಾಗಿ ಬಯಸಿ ಯಾವತ್ತು ಹೋಟೆಲಲ್ಲಿ ತಿನ್ನೋ ಅಭ್ಯಾಸ ತುಂಬ ಕಮ್ಮಿ. ನಮ್ಗೆ ಏನೇ ಮಾಡ್ಕೋಬೇಕಂದ್ರೆ ನಾವೆಲ್ಲ ಚಂದ ಅಡುಗೆ ಮಾಡ್ತೀವಿ ನಾವೆಲ್ಲ. ದುಬೈಲೂ ಕೂಡ ನನಗೆ ಯಾಕಂದರೆ ನನ್ನ ಹಸ್ಬೆಂಡ್ಗೆ ನಾನ್ ವೆಜ್ಜು ಇದು, ಅವ್ರು ವಿತೌಟ್ ನಾನ್ ವೆಜ್ ಊಟನೇ ಮಾಡ್ತಿರಲಿಲ್ಲ. ಅವರು ವೆಜಿಟೇರಿಯನ್ ಅಂದರೆ ಊಟನೇ ಬೇಡ ಅನ್ನೋರು. ಮುದ್ದೆನೇ ತಿಂತಿರಲಿಲ್ಲ ಗೌಡ್ರಾಗಿ. ನಾನೇ ಹೋಗಿ ಮುದ್ದೆ ತಿನ್ನೋದು ಅವ್ರಿಗೆ ಅಭ್ಯಾಸ ಮಾಡಿಸಿದ್ದು ಅವ್ರಿಗೆ.
ಅದರಿಂದ ನಾನು ಅವ್ರದ್ದು ಬಾಯಿ ರುಚಿ ನೋಡ್ಬಿಟ್ಟೆ ಅರ್ಧ ನಾನು ಅಡುಗೆ ಕಲ್ತ್ಕೊಂಡೆ. ಮಕ್ಕಳಿಗೆ ತುಂಬ ಇಷ್ಟ ಎಲ್ಲ ವೆರೈಟಿ ಚಿಕನ್ಗಳು, ಕೇಕು, ಅವ್ರಿಗೆ ಏನೇನು ಇಷ್ಟ ಬಾಕ್ಸ್ಗೆಲ್ಲ ಕಟ್ಟಬೇಕಿತ್ತು ಬೆಳಗ್ಗೆ. ಸೊ ಎಲ್ಲ ಥರ ಅಡುಗೆಗಳು ಚೆನ್ನಾಗಿ ಕಲ್ತ್ಕೊಂಡ್ವಿ. ನಮ್ಗೆ ಏನು ಇವಾಗ ಒಂದು ಪಿಜ್ಜಾ ತಿನ್ನಬೇಕು ಅಂತಾರೆ, ನಾನು ಮನೇಲೇ ಹೆಲ್ತಿ ಪಿಜ್ಜಾ ಮಾಡ್ಕೋತೀವಿ. ಎಲ್ಲ ಬ್ರೆಡ್ ಮೇಲೆ ಪಿಜ್ಜಾ ಮಾಡ್ತೀವಿ, ಚಪಾತಿ ಮೇಲೆ ಮಾಡಿಕೊಡ್ತೀವಿ. ಖುಷಿ ರೋಲ್ ತಿನ್ನಬೇಕು ಅಂತಾರೆ, ಅಂಗಡಿಲಿ ಬೇಡ ಅಂತ ನಾವೇ ಅದನ್ನ ರೋಲ್ ಮಾಡ್ಕೋತೀವಿ ಚಪಾತಿ ಮಾಡಿ. ಸೊ ಅದು ನಾನು 20 ವರ್ಷ ನಾನು ಇಂಡಸ್ಟ್ರಿ ಬಿಟ್ಟೋದ್ಮೇಲೆ 21 ವರ್ಷ ಅನ್ಸುತ್ತೆ ನಾವು ವಾಪಸ್ ಬಂದಿದ್ದು. ನಾನು ಪ್ರತಿದಿನನೂ ನಮ್ಮ ಮಕ್ಕಳು ಗಂಡ ಅಷ್ಟೇ ನನ್ನ ಬದುಕಾಗಿತ್ತು. ಇಷ್ಟೇ 20 ವರ್ಷ ನೀವು 21 ವರ್ಷ ಇಷ್ಟೇ. ಅಲ್ಲಿ ಜಾಬು ಮಾಡ್ತಿಲ್ಲ? ಇಲ್ಲ ಏನಿಲ್ಲ. ಬಯಸಿ ಬಂದೆ ರಾಜ ಬಾ ಬೇಗ ಬಾ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.